ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ಬಂಧುಗಳೇ, ನಾವು ಇವತ್ತು ರಾಯಚೂರಿನ ಹೃದಯ ಭಾಗದಲ್ಲಿರುವಂತಹ ಅಂಬೇಡ್ಕರ್ ಪ್ರತಿಮೆ, ಈಗ ಪ್ರತಿಮೆ ಅಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ ಪ್ರತಿಮಾ ಜಾಗದಿಂದ ನಾವು ಹೊರಟು ರಾಯಚೂರಿನ ಹೆದ್ದಾರಿ ಮುಖಾಂತರ ಇವತ್ತು SP ಅವರ ಕಚೇರಿ ಹತ್ರ ಬಂದಿದ್ದೀವಿ. ನಮ್ಮ ಪಕ್ಷದ ರಾಜ್ಯ SC/ST ಘಟಕದ ತಂಡ ಹಾಗೂ ರಾಯಚೂರು ಜಿಲ್ಲಾ ತಂಡ, ನಾನು ರಾಯಚೂರಿನ ಉಸ್ತುವಾರಿಯಾಗಿ ಸೋಮಸುಂದರ್, ಇಷ್ಟು ಜನ ಇಲ್ಲಿ SP ಅವರನ್ನ ಕಾಣಲಿಕ್ಕೆ ಬಂದಿದ್ದೀವಿ. ಅವ್ರ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ನಮ್ಮ ಪಕ್ಷದ ವತಿಯಿಂದ ಏನು ರಾಜ್ಯದ ರಾಯಚೂರು ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಏನು ಅತ್ಯಾಚಾರ, ಅನ್ಯಾಯ, ದೌರ್ಜನ್ಯ, ಹತ್ಯೆಗಳಾಗ್ತಾ ಇದೆ, ಆ ಹತ್ಯೆಗಳ ವಿಚಾರವನ್ನು ಕುರಿತು ಅವರಿಗೆ ಮಾತಾಡಿ ಅವರಿಗೆ ಆಗ್ರಹ ಪತ್ರವನ್ನು ಕೊಟ್ಟು ನಾವು ಇವತ್ತು ನಮ್ಮ ಹೋರಾಟದ ಹಾದಿಯನ್ನು ತಿಳಿಸೋದಕ್ಕೆ ಇವತ್ತು ಬಂದಿದ್ದೀವಿ. ಈಗ ಸಮಸ್ಯೆ ಏನಂದರೆ, ಜಿಲ್ಲೆಯಲ್ಲಿ ನಡೀತಾ ಇರುವಂಥ 3 ಹತ್ಯೆಗಳಾಗಿದೆ. ಅದೆಲ್ಲ ನಿಮಗೆ ಹೇಳಬೇಕಾಗಿಲ್ಲ. ಪೊಲೀಸ್ ಇಲಾಖೆಗೆ ಅದಕ್ಕೆಲ್ಲ ಸಂಪೂರ್ಣ ಗಮನಿಸಿದೆ. ಅಂಥವರಿಗೆ ಆದಷ್ಟು ಬೇಗ ನಿಜವಾಗಲೂ ಯಾರು ಹತ್ಯೆ ಮಾಡಿದ್ದಾರೆ ಅಂಥವರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ನಿಮ್ಗೆ ಆಗಬೇಕು ಅನ್ನುವಂಥ ಕಾರಣಕ್ಕೆ ನಾವೊಂದು ಆಗ್ರಹ ಪತ್ರವನ್ನು ತಂದಿದ್ದೀವಿ. ದಯವಿಟ್ಟು ಓದಿ ಹೇಳಿ ಅವ್ರಿಗೆ ಸಿಗ್ನೇಚರ್ ಮಾಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ರಾಯಚೂರು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದಿದ್ದೀವಿ. ಇವತ್ತು ಈ ಕಾರ್ಯಕ್ರಮ ಏನೆಲ್ಲ ನಡೀತು, ಎಲ್ಲಿಂದ ಪಾದಯಾತ್ರೆ ಆರಂಭಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿಗಳು ಹಾಗೂ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀ ಸೋಮಸುಂದರ್ ಅವರು ಹೇಳಿದ್ದಾರೆ. ಅದ್ರ ಜೊತೆಗೆ ನಮ್ಮ ಪಕ್ಷದ ರಾಜ್ಯ ಸಮಿತಿ ಹಲವಾರು ಜನ ಮುಖಂಡರ ಜೊತೆಗೆ ಪಕ್ಷದ ಎಲ್ಲ ಸೈನಿಕರ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ರಾಯಚೂರು ಜಿಲ್ಲೆಯವರಿಗೆ ಒಂದು ಮನವಿ ಮಾಡ್ತಾ ಇದ್ದೀವಿ. ಮನವಿಯ ವಿಷಯ ಏನಂದರೆ, ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ದಲಿತರ ಮೇಲಿನ ದೌರ್ಜನ್ಯ, ಮಹಿಳೆಯರ ಅತ್ಯಾಚಾರ, ಕೊಲೆ ಪ್ರಕರಣಗಳ ಆರೋಪಿಗಳಿಗೆ ಕಠಿಣ ಶಿಕ್ಷೆ, ಭ್ರಷ್ಟ ಅಧಿಕಾರಿಗಳ ಅಮಾನತು ಹಾಗೂ KRS ಪಕ್ಷದ ಕಾರ್ಯಕರ್ತರ ಮೇಲಿನ ದೌರ್ಜನ್ಯ ತಡೆಯುವಂತೆ ಆಗ್ರಹಿಸುವುದರ ಕುರಿತಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದ್ದು, ದಲಿತರು, ಮಹಿಳೆಯರು ಮತ್ತು ದುರ್ಬಲ ವರ್ಗದವರ ಮೇಲೆ ಸರಣಿ ದೌರ್ಜನ್ಯಗಳು, ಅತ್ಯಾಚಾರಗಳು ಹಾಗೂ ಕೊಲೆಗಳು ಎಗ್ಗಿಲ್ಲದೆ ನಡೆಯುತ್ತಿರುವುದು ತೀವ್ರ ಆತಂಕಕಾರಿಯಾಗಿದೆ. ಜನರ ತೆರಿಗೆ ಹಣದಿಂದ ಸಂಬಳ ಪಡೆಯುವ ಪೊಲೀಸ್ ಮತ್ತು ಜಿಲ್ಲಾಡಳಿತ ವ್ಯವಸ್ಥೆಯು ಜನರಿಗೆ ರಕ್ಷಣೆ ಕೊಡುವ ಬದಲು ಮೌನ ವಹಿಸಿರುವುದು ಅಕ್ಷಮ್ಯ ಅಪರಾಧ ಎನ್ನುವಂಥದ್ದು ಕಾಣ್ತಾ ಇದೆ. ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದಿರುವ ಘಟನೆಗಳು ನೋಡೋದಾದ್ರೆ, ಸಿರವಾರ ತಾಲೂಕಿನ ವಕ್ರಾಣಿ ಗ್ರಾಮದ ದಲಿತ ವಿದ್ಯಾರ್ಥಿನಿ ಅಶ್ವಿನಿ ಮೇಲಿನ ಅತ್ಯಾಚಾರ ಮತ್ತು ಭೀಕರ ಕೊಲೆ, ಲಿಂಗಸೂರು ತಾಲೂಕಿನ ಕರಡಕಲ್ ಗ್ರಾಮದ ರಾಣಿಮ್ಮ ಎಂಬ ಮಹಿಳೆಯ ನಾಪತ್ತೆ, ಅತ್ಯಾಚಾರ ಹಾಗೂ ಬರ್ಬರ ಹತ್ಯೆ, ದೇವದುರ್ಗ ತಾಲೂಕಿನ ಸುಂಕೇಶ್ವರ ಗ್ರಾಮದ ಭೂಮಾನಂದ ಎಂಬ ಯುವಕನ ಬರ್ಬರ ಹತ್ಯೆ, ಕಲ್ಯಾಣ ಕರ್ನಾಟಕ ಭಾಗದ ಹಿಂದುಳಿದ ಜಿಲ್ಲೆಯಾದ ರಾಯಚೂರಿನಲ್ಲಿ ದಲಿತರ ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಸರ್ಕಾರ ಬಿಡುಗಡೆ ಮಾಡುತ್ತಿರುವ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ಭ್ರಷ್ಟ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಲೂಟಿ ಮಾಡುತ್ತಿದ್ದಾರೆ. ಈ ಭ್ರಷ್ಟಾಚಾರವನ್ನ ಪ್ರಶ್ನಿಸುವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, KRS ಪಕ್ಷದ ಸೈನಿಕರು ಮತ್ತು ಪದಾಧಿಕಾರಿಗಳನ್ನ ಹತ್ತಿಕ್ಕಲು ಸುಳ್ಳು ಪ್ರಕರಣಗಳನ್ನು ದಾಖಲಿಸಲಾಗುತ್ತಿದೆ. ದಿನಾಂಕ 13/3/2025 ಮಾನ್ವಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಅಧಿಕಾರಿಗಳೇ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿರುವುದು ಹಾಗೂ ಸಿಂಧನೂರಿನಲ್ಲಿ ನಡೆದ ಘಟನೆಗಳು ಆಡಳಿತದ ದರ್ಪ ಮತ್ತು ದುರಾಡಳಿತಕ್ಕೆ ಸಾಕ್ಷಿಯಾಗಿವೆ. ನಮ್ಮ ಪ್ರಮುಖ ಬೇಡಿಕೆಗಳು: ಆರೋಪಿಗಳ ಶೀಘ್ರ ಬಂಧನ ಮತ್ತು ಗಲ್ಲು ಜೀವಾವಧಿ ಶಿಕ್ಷೆ ಆಗಬೇಕು. ಅಶ್ವಿನಿ ಮತ್ತು ರಾಣಿಮ್ಮ ಹಾಗೂ ಭೂಮಾನಂದರ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣಗಳ ಎಲ್ಲಾ ಆರೋಪಿಗಳನ್ನ ಕೂಡಲೇ ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆಯಾಗುವಂತೆ ತ್ವರಿತಗತಿಯಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಬೇಕು. ಎರಡನೇದು, ಪೊಲೀಸ್ ಇಲಾಖೆಯ ಹೊಣೆಗಾರಿಕೆ, ಕರ್ತವ್ಯ ಲೋಪವೆಸಗಿದ ಮತ್ತು ಭ್ರಷ್ಟರಿಗೆ ಬೆಂಬಲ ನೀಡುತ್ತಿರುವ ಪೊಲೀಸ್ ಅಧಿಕಾರಿಗಳ ಮೇಲೆ ಸೂಕ್ತ ಶಿಸ್ತು ಕ್ರಮ ಜರುಗಿಸುವಂತದ್ದು. ಮೂರನೇ ವಿಚಾರ, ಅನುದಾನ ದುರ್ಬಳಕೆ ತನಿಖೆ ಆಗಬೇಕು. SC/ST ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅನುದಾನವನ್ನ ಲೂಟಿ ಮಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಭ್ರಷ್ಟ ಅಧಿಕಾರಿಗಳನ್ನ ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕು. ನಾಲ್ಕನೇ ಅಂಶ, ಸುಳ್ಳು ಪ್ರಕರಣಗಳ ರದ್ದತಿ. ಭ್ರಷ್ಟಾಚಾರವನ್ನ ಬಯಲಿಗೆಳೆಯುವ KRS ಪಕ್ಷದ ಕಾರ್ಯಕರ್ತರ ಮೇಲೆ ದಾಖಲಾಗಿಸಿರುವ ಸುಳ್ಳು ಪ್ರಕರಣಗಳನ್ನ ಕೂಡಲೇ ಹಿಂಪಡೆಯಬೇಕು ಮತ್ತು ಮಾನ್ವಿ ಹಾಗೂ ಸಿಂಧನೂರಿನಲ್ಲಿ ಹಲ್ಲೆ ನಡೆಸಿದ ಆರೋಪಿಗಳ ವಿರುದ್ಧ
ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು. ಜಿಲ್ಲಾಡಳಿತವು ಈ ಮೇಲಿನ ಎಲ್ಲ ನಮ್ಮ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಜಿಲ್ಲಾದ್ಯಂತ ಬೃಹತ್ ಮತ್ತು ಉಗ್ರ ಜನಾಂದೋಲನವನ್ನ ರೂಪಿಸಬೇಕಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಸುತ್ತಿದ್ದೇವೆ. ಧನ್ಯವಾದಗಳೊಂದಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಗೂ ರಾಜ್ಯ ಉಪಾಧ್ಯಕ್ಷರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿಗಳಾದಂಥ ಸೋಮಸುಂದರ್ ಅವರು. ಫೋಟೋ ತೆಗೆದು ಇಲ್ಲಿ ಬನ್ನಿ, ಪ್ರತಿ ತಿಂಗಳ 2ನೇ ಭಾನುವಾರ ದಲಿತರ ಸಭೆ ಅಂತ ಏನಿದೆ ಅದು ಇವತ್ತಿನವರೆಗೆ ನಿರಂತರವಾಗಿ ಯಾರೂ ಕೂಡ ಕರ್ನಾಟಕದ ಯಾವ ಪೊಲೀಸ್ ಠಾಣೆ ಯಾವ ಪೊಲೀಸ್ ಅಧಿಕಾರಿಗಳು ಕೂಡ ನಿರಂತರವಾಗಿ ಮಾಡಿಲ್ಲ. ಮೊನ್ನೆ ಪ್ರಿಯಾಂಕ ಖರ್ಗೆ ಅವರು ಮೊದಲ ಬಾರಿಗೆ ಒಬ್ಬ ಗೃಹ ಸಚಿವರಾಗಿ ಅದರ ಬಗ್ಗೆ ಬಾಯ್ಬಿಟ್ಟಿರೋದು. ನಾವು ಸುಮಾರು 1 ವರ್ಷದಿಂದ ಬೇರೆ ಬೇರೆ ಕಡೆ SC/ST ಘಟಕ KRS ಪಕ್ಷದ SC/ST ಘಟಕ ಹಲವಾರು ಪೊಲೀಸ್ ಠಾಣೆಗೆ ಹೋಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಇವತ್ತು ಈ ದೌರ್ಜನ್ಯಗಳು ಏನು ನಡೀತಾ ಇದೆ, ನೀವು ಆ ಕುಟುಂಬಕ್ಕೆ ಒದಗ್ತಾ ಇದ್ದೀರಿ, ಒಂದು ಬೆನ್ನೆಲುಬಾಗಿ ನಿಂತಿದ್ದೀರಿ ಅನ್ನುವಂಥ ಸಂದೇಶ ಜನಕ್ಕೆ ತಲುಪಿದ್ರೆ, ಕುಟುಂಬಕ್ಕೆ ತಲುಪೋ ಜೊತೆಗೆ ಸಮಾಜಕ್ಕೆ ತೋರಿಸಿದ್ದಿದ್ರೆ ಈ ದೌರ್ಜನ್ಯಗಳು ಆಗ್ತಾ ಇರಲಿಲ್ಲ. ಅಂದರೆ ನೀವು ಪ್ರತಿ ತಿಂಗಳ 2ನೇ ಭಾನುವಾರ ಪ್ರತಿ ಒಂದು ಪೊಲೀಸ್ ಠಾಣೆ, ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಪೊಲೀಸ್ ಠಾಣೆಗಳು ಇದೆ ಸರ್? ರಾಯಚೂರು ಜಿಲ್ಲೆಯಲ್ಲಿ 28 ಪೊಲೀಸ್ ಠಾಣೆಗಳು, ಪ್ರತಿ ಒಂದು ಠಾಣೆ ವ್ಯಾಪ್ತಿಯೊಳಗೆ ಕೂಡ ಪ್ರತಿ ತಿಂಗಳು ಕೂಡ ಭಾಳ ಕಡೆ ಏನಾಗ್ತಾ ಇದೆ ಅಂತಂದರೆ, ನೀವು ಆಯೋಜನೆ ಮಾಡಿರಿ, ನಾವು ಬಂದು ಮಾತಾಡ್ತೀವಂತ. ನಾವು ಯಾರು ಕೂಡ ಆಯೋಜನೆ ಮಾಡುವಂಥದ್ದಲ್ಲ, ನೀವು ಪೊಲೀಸ್ ಇಲಾಖೆನೇ ಅದು ಆಯೋಜನೆ ಮಾಡಬೇಕು. ಇಲ್ಲಿ ದಲಿತರು ಅಂತ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಂದು ಗೆಸ್ಟ್ ಆಗಿ ಬಂದು ನಿಮ್ದೇನು ಇದೆ ರೂಲ್ಸು ಅದನ್ನು ಹೇಳ್ಬೇಕು. ದಲಿತರ ಪರವಾಗಿ ಪ್ರತಿ ತಿಂಗಳ 2ನೇ ಭಾನುವಾರ ಇದನ್ನು ಸಭೆ ಮಾಡ್ಬೇಕಂತ ಇದ್ವಿ, ನಾವು ಮಾಡ್ತಾ ಇದ್ದೀವಿ. ನಿಮಗೆ ಏನೇ ತೊಂದರೆ, ಪೊಲೀಸ್ ಇಲಾಖೆಯ ಒಂದು ತೊಂದರೆ ಅಲ್ಲ, ಈ ದಲಿತರ ಸಭೆ ಒಳಗೆ ದಲಿತರದ್ದು ಅಂತಂತಂದರೆ ಪೊಲೀಸ್ ಇಲಾಖೆ ಮಾಡುವಂಥ ಒಂದೇ ಒಂದು ಕೆಲಸ ಅಲ್ಲ, ಅದರ ಬಿಹೈಂಡ್ ಏನೆಲ್ಲ ಆಗ್ತಾ ಇದೆ, ಯಾವುದೇ ದೌರ್ಜನ್ಯಗಳು ಆಗ್ತಾ ಇದ್ರು ಕೂಡ ಅಥವಾ ಸರ್ಕಾರದಿಂದ ಯಾವುದೇ ಸವಲತ್ತಿನಿಂದ ಹೊರಗಡೆ ಉಳಿದಿದ್ದಾರೆ ಅಂದರೆ, ಇವತ್ತೇನು ಅಶ್ವಿನಿ ಅಂತಂತಂದು ಆ ಅಶ್ವಿನಿ ಇವತ್ತು 80 ವರ್ಷದ ನಂತರ ಕೂಡ ಸ್ವಾತಂತ್ರ್ಯ ಬಂದು ಬಹಿರ್ದೇಶಿಗೆ ಬಯಲಿಗೆ ಹೋಗ್ಬೇಕಾಗೈತ. ಅದನ್ನೇ ಇವತ್ತು ನೀವು ಕಟ್ಟುನಿಟ್ಟಾಗಿ ಪ್ರತಿ ತಿಂಗಳ 2ನೇ ಭಾನುವಾರ ನೀವು ಸಭೆಗಳನ್ನು ಮಾಡಿದ್ದಿದ್ರೆ ಆ ಮಗು ಹೇಳ್ತಾ ಇತ್ತು, ನಮ್ಮ ಮನೆಯೊಳಗೆ ಒಂದು ಶೌಚಾಲಯ ಇಲ್ಲ, ಆ ಶೌಚಾಲಯವನ್ನು ಕಟ್ಟಿಸ್ಕೊಡ್ರಿ ಅಂತಂದು ನೀವು ನಿಮ್ಮ ಮೂಲಕ ಒಂದು ಏನು ಅರ್ಜಿ ಬರೆದು ಇಂಥವ್ರು ನಾವು ಏನು ದಲಿತ ಸಭೆಗಳನ್ನು ಮಾಡಿದಾಗ ಇಂತಿಂಥ ಕೋರಿಕೆಗಳನ್ನು ಮನವಿಗಳನ್ನು ನಮಗೆ ಕೊಟ್ಟಿದ್ದಾರೆ, ಇದನ್ನು ಪರಿಹಾರ ಮಾಡಬೇಕಂತಂದು ನಿಮ್ಮ ಮೂಲಕ ಪೊಲೀಸ್ ಇಲಾಖೆ ಮೂಲಕ ಹೋದಾಗ ಅದು ಎಲ್ಲ ಕೂಡ ನೀಟ್ ಆಗ್ತದೆ. ದಯವಿಟ್ಟು ಈ ತಿಂಗಳ ಆದೇಶ ಹೊರಡಿಸ್ರಿ. ಎಲ್ಲ ಠಾಣೆಗಳು ಕಟ್ಟುನಿಟ್ಟಾಗಿ ಏನು ಪ್ರತಿ ತಿಂಗಳ 2ನೇ ಭಾನುವಾರ, ಯಾವತ್ತು ದಯವಿಟ್ಟು ಬೇಡ ಸರ್, ಯಾವತ್ತು ಬೇಡ. 2ನೇ ಭಾನುವಾರ ಅಂತಂದರೆ ಏನು ಇಲ್ಲಿ ಕೊಪ್ಪಳ ರಾಯಚೂರು ಜಿಲ್ಲೆ ಒಳಗಿರುವಂಥ ಎಲ್ಲ ದಲಿತರಿಗೆ ಗೊತ್ತಾಗಲಿ, ಇವತ್ತು ನಮ್ಮದು ದಲಿತ ಸಭೆ ಅಂತಂದು ಮಾಡ್ತಾ ಇದ್ದಾರೆ ಪೊಲೀಸರು, ಅವ್ರ ಜೊತೆ ನಿಂತುಕೊಳ್ಬೇಕು, ನಮಗೆ ಸಿಗಬೇಕಾದಂಥ ನ್ಯಾಯದ ಹಕ್ಕುಗಳನ್ನು ನಾವು ಪಡ್ಕೊಳ್ಬೇಕಂತ ದಯವಿಟ್ಟು ಅದನ್ನು ಏನು ಒಂದು ಆದೇಶ ಅಂತಂದು ಪ್ರತಿ ಪೊಲೀಸ್ ಠಾಣೆಗೆ ಸಂದೇಶ ಕಳಿಸ್ರಿ ಅಂತಂದು. ಕೇಸ್ ತಗೊಳ್ಳಿರೋದಕ್ಕೆ ಅಮಾನತು ಮಾಡಿದ್ದೀವಿ ಅಂತ ಇದು ಮತ್ತೆ 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 ಆಗ್ತಾನೆ ಇರುತ್ತೆ. ಯಾಕೆ ನೀವು ಬೇಜವಾಬ್ದಾರಿಯಿಂದ ಕೇಸ್ ತಗೊಂಡಿಲ್ಲ ಅಂದರೆ ಇಂಥವು ಬೇಜಾನ್ ಆಗ್ತಾರೆ. ಅದರಲ್ಲಿ ಅವ್ರನ್ನ ಅಮಾನತಲ್ಲ ರಚನೆ ಮಾಡಬೇಕು, ಅದು ಬೇಜವಾಬ್ದಾರಿ. ಈಗ ಅಧಿಕಾರಿಗಳು 4 ನಿಮಿಷದಲ್ಲಿ ಇವರು 3ಕ್ಕೆ ಉತ್ತರ ಕೊಟ್ಟರು ಸರ್, 4ನೇ ಅಂಶಕ್ಕೆ ಉತ್ತರ ಕೊಟ್ಟಿಲ್ಲ. ನಾನು ಹೇಳಕ್ ಬಂದೆ. ಒಂದೇ ತಾಲೂಕಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲಿ ಹೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಇದ್ರ ಬಗ್ಗೆ ದೂರು ದಾಖಲಾಗಿರುತ್ತೆ. ದೂರು ದಾಖಲಾದಾಗ ಪ್ರಕರಣವನ್ನು ನಿಯಮಾನುಸಾರ ಪ್ರಕರಣ ದಾಖಲು ಮಾಡ್ಕೊಂಡಿರ್ತಾರೆ. ನಿಯಮಾನುಸಾರ ತನಿಖೆ ಆಗಿರುತ್ತೆ. ಅದು ನ್ಯಾಯಾಲಯಕ್ಕೆ ನಾವು ದೋಷಾರೋಪಣ ಪತ್ರ ಅಥವಾ ತನ್ನ ಅಂತಿಮ ತನಿಖೆ ಅವರಿಗೆ ಸಲ್ಲಿಸಿರ್ತಾರೆ. ಅದನ್ನು ನ್ಯಾಯಾಲಯದಲ್ಲೇ ವಿಚಾರಣೆ ಆಗುತ್ತೆ. ಇನ್ನೊಂದು ಸರ್, KRS ಪಕ್ಷ ಇವತ್ತು ಸತ್ಯ ನ್ಯಾಯ ನೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ. ಆದರೆ ನೀವು ಬೇರೆ ಬೇರೆ ವಿಚಾರದಲ್ಲಿ ಸ್ವಲ್ಪ ತಡೆದು ವಿಳಂಬ ಮಾಡಿ ಅದನ್ನ ಅಳೆದು ತೂಗಿ ಅಥವಾ ಅವ್ರನ್ನ ಇವ್ರನ್ನ ಭೇಟಿ ಮಾಡಿ ಮಾಡುವಂಥದ್ದು ಒಂದೊಂದ್ಸರಿ ಆಗ್ತದೆ. ಆದರೆ KRS ಪಕ್ಷದವರು ಬಂದಾರ, ನಮ್ಮ ವಿರುದ್ಧ ಯಾರು ಕೊಡಕ್ಕೆ ಬಂದಾರ ಅಂದ್ರೆ ಇಮಿಡಿಯೇಟ್ FIR ಮಾಡೋದು, ಇಮಿಡಿಯೇಟ್ ಆಗಿ ಅವ್ರನ್ನ ಯಾರ ಮೇಲೆ ಆಕ್ಷನ್ ಮಾಡೋದು. ದಯವಿಟ್ಟು ಸರ್ ಇದು ಆಗ್ಬಾರ್ದು ಸರ್, ಹಿಂದೆ ಅಲ್ಲ ಆಗ್ತಾ ಇದೆ ಸರ್, ನಾವು ಅನುಭವಿಸಿದ್ದೀವಿ ಸರ್, ನಾವು ಅನುಭವಿಸಿದ್ದೀವಿ ಸರ್. ಕೇಳಪ್ಪ, ನೀನು ಹೇಳಿದ್ದು ಸತ್ಯ ಅಲ್ಲ.
ನೀನ್ ಹೇಳಿದ್ದೆ ಸತ್ಯ ಅಲ್ಲ. ಸತ್ಯ ಆಗಿದೆ ಸರ್, ಇವತ್ತು ಒಳ್ಳೆ ಕೇಸ್ ಆಗಿದೆ ನಮ್ಮೂರ ಮೇಲೆ ಇವತ್ತು. ನೀನ್ ಕೇಳ್ತೀನಿ ಅಂದ್ರೆ ಮಾತಾಡ್ತೀನಿ, ಇಲ್ಲ ನಾನು ಹೋಗ್ತೀನಿ. ಕೇಳಕ್ಕೆ ಬಂದಿದ್ದೀವಿ ಸರ್, ಹೇಳಿ ಹಾ, ನೀನ್ ಹೇಳಿದ ಪ್ರಕಾರ ಅವ್ರನ್ನ ಇವ್ರನ್ನ ಕರೆಸಿ ಮಾತಾಡಿ ಮಾಡ್ತಕ್ಕಂಥ ಪದ್ಧತಿ ಇಲ್ಲ. ಗೊತ್ತಾಯ್ತಾ? ಸ್ವಲ್ಪ ದಯಮಾಡಿ ಸ್ವಲ್ಪ ನಿಯಮಕ್ಕೆ ಹೋಗಿ ಪ್ರಾಮಾಣಿಕವಾಗಿ ನ್ಯಾಯ ಸಿಗ್ತಾ ಇಲ್ಲ ಸರ್, ನೋವಿದೆ. ಯಾರೋ ಬಂದಿದ್ದಾರೆ ಜನಗಳು, ಕೇಸ್ ನಾವು ಬಂದಿದ್ದೀವಿ TRS ಪಾರ್ಟಿ ಅವರು. ದಾಖಲು ಮಾಡ್ಬೇಕಾಗುತ್ತೆ. ತಡ್ರಿ, ಪ್ರಕರಣ ದಾಖಲು ಮಾಡ್ಬಿಟ್ಟು ಅದು ನಿಜ ಇತ್ತು ಅಂದ್ರೆ ಚಾರ್ಜ್ ಶೀಟ್ ಮಾಡ್ತಾರೆ, ಸುಳ್ಳು ಇದ್ರೆ ಬಿ ರಿಪೋರ್ಟ್ ಕೊಡ್ತಾರೆ. ಅಥವಾ KRS ಪಕ್ಷದವರು ಸರಿ, ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಒಂದು ಅರ್ಥ ಆಯ್ತಾ? ಮನವಿ ಮಾಡಿದ್ವಿ ಸರ್, ಇದು ಸುಳ್ಳು ಅಂತ ಹೇಳಿ ಸುಳ್ಳಿದ್ರೆ ಬಿ ರಿಪೋರ್ಟ್ ಹಾಕ್ತಾರೆ. ಎಲ್ಲಾ ಸಾಕ್ಷಿಗಳನ್ನು ಕೊಟ್ಟಿದ್ವಿ ಸರ್. ಸುಮ್ಮನೆ ರೌಡಿ ಶೀಟರ್ ಅಂತ ಹಾಕ್ತಾರೆ, ಏನ್ ಮಾಡಿದ್ರಿ ಸರ್? ನನಗೆ ರೌಡಿ ಶೀಟರ್ ಅಂತ ಪದಾಧಿಕಾರಿಗಳಿಗೆ ಸರ್, ಒಂದ್ ನಿಮಿಷ ವಿಚಾರಿಸ ಎಲ್ಲಾ ವಿಷಯಗಳು SP ಸಾಹೇಬ್ರ ಹತ್ರ ಬಂದವರು ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಇಲ್ಲ. ದಯವಿಟ್ಟು ಅದು ಸತ್ಯ ಇದ್ರು ಸುಮ್ನೆ ಪದಾಧಿಕಾರಿಗಳಿಗೆ ರೌಡಿ ಶೀಟರ್ ಮಾಡುವಂತದ್ದು ಏನು ಇರಲ್ಲ, ಸಾಕ್ಷಿಗಳು ಅಲ್ಲ ಮಾಡೋಣಲ್ಲ. ಈಗ ಎದುರುಗಡೆ ಇರೋ ಗಮನ ಹರಿಸ್ತಾ ಇದೀವಿ ಸರ್. ಈಗ ಇದುವರೆಗೆ ಪೊಲೀಸ್ ಇಲಾಖೆಯಲ್ಲಿ ಏನೇ ತಪ್ಪಾಗಿದೆಯೋ ಮುಂದೆ ಆಗೋದಿಲ್ಲ ಅಂತ ನಾವು ಬಯಸ್ಕೊಳ್ಳೋಣ. ಪೊಲೀಸರಿಂದ ಯಾವುದೇ ತಪ್ಪಾಗೋದಿಲ್ಲ, ನಾವು ಕೂಡ ಅದ್ರ ಕಡೆಗೆ ಗಮನ ಜಾಸ್ತಿ ಕೊಡಬಾರ್ದು. KRS ಪಕ್ಷದವರು ಹೋರಾಟಗಾರರು ಸ್ವತಂತ್ರ ಹೋರಾಟ ಪೂರ್ವದಲ್ಲಿ ಹೇಗೆ ಹೋರಾಟ ಮಾಡಿದೀವಿ ಅದನ್ನ ಮಾಡ್ತಾ ಇರೋಣ. ನಾವು ನ್ಯಾಯಬದ್ಧವಾಗಿದ್ದೀವಿ ಅನ್ನೋದನ್ನ ತೋರಿಸೋಣ. ಅದು ಮುಂದಿನ ದಿನಗಳಲ್ಲಿ ಆ ನ್ಯಾಯ ದೇವತೆ ನಮ್ಮ ಪರವಾಗಿ ನಿಲ್ತಾಳೆ ಅಂತ ಅದನ್ನು ಕೂಡ ಬಯಸೋಣ.